ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ಯೂಟ್ಯೂಬ್ ಚಾನಲ್. ಒಂದು ವಾರದಿಂದ ನಿಮ್ಗೆ ಯಾರ ಕಡೆ ಕಾಣಿಸಿರ್ಲಿಲ್ಲ ನಾನು. ಸೊ ಇವಾಗ ಮತ್ತೆ ಒಂದು ವಾರ ಆದಮೇಲೆ ಬಂದಿದ್ದೀನಿ. ಏನಿಲ್ಲ, ಆರಾಮಾಗೇ ಇದ್ದೀನಿ ನಾನು. ಜಸ್ಟ್ ಏನಂದರೆ, ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೆ, ಅದೇ ರೋಟೀನ್ ಸೇಮ್. ಬೆಳಗ್ಗೆ ಎದ್ದೇಳು, ಜಿಮ್ಗೆ ಹೋಗು, ಬಾ, ಇದಾಗು, ಆಫೀಸ್ಗೆ ಹೋಗು, ಮನೆಗೆ ಬಾ, ಅಷ್ಟೇ ಆಗ್ತಾಯಿತ್ತು. ಆ್ಯಂಡ್ ನನಗೆ ಪರ್ಸನಲ್ ಆಗಿ ನಾನು ಏನೋ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ಆನೆಸ್ಟ್ ನನಗೆ ಐ ನೀಡ್ ಟು ಗಿವ್ ಸಮ್ ವ್ಯಾಲ್ಯೂ ಕಂಟೆಂಟ್ ಹಂಗಂತ. ದಟ್ ವಾಸ್ ಎ ಗುಡ್ ಸ್ಟಾರ್ಟು. ವ್ಲಾಗ್ ನನಗೆ ಸಖತ್ ಹೆಲ್ಪ್ ಮಾಡ್ತು ನನ್ನ ಕನ್ಸಿಸ್ಟೆನ್ಸಿ ಥರಕ್ಕೆ. ಆ್ಯಂಡ್ ಎಸ್ಪೆಷಲಿ ಯು ಗೈಸ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡ್ತಾ ಇಲ್ಲ, ಡೈಲಿ ವ್ಲಾಗಿಂಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಇವತ್ತು. ಹಾಗಂದರೆ ಮಾಡಿ ಒಂದು ವಾರ ಆಯಿತು. ಸೊ ಇವತ್ತು ನಿಮಗೆ ಒಫಿಷಿಯಲ್ ಆಗಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಮಾಡಲ್ಲ ನಾನು ಇನ್ಮೇಲೆ. ಅದ್ರ ಬದಲು ಏನಾದರೂ ಮೀನಿಂಗ್ಫುಲ್ಲಾಗಿ ಏನಾದ್ರು ಮಾಡೋಣ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಆಫ್ ಕೋರ್ಸ್ ಮನಿ ಇದೆ, ಡೈಲಿ ವ್ಲಾಗ್ ಮಾಡ್ಬೋದು, ಒಂದು $1 $2 ಬರುತ್ತೆ, ಅದೆಲ್ಲ ಓಕೆ. ಬಟ್ ಫಾರ್ ಮೀ ಮನಿ ಇಸ್ ನಾಟ್ ಎವ್ರಿಥಿಂಗ್. ಹೇಳ್ಬೋದು ಯಾರೋ ನೋಡ್ಬಿಟ್ಟು, ಹಿಂಗೆ ಹೇಳ್ತೀಯಾ ನೀನು, ಇನ್ನೇನು ದುಡ್ಡಿಲ್ಲ ಅಂದರೆ ಏನಪ್ಪ, ಹಿಂಗೆ ಅನ್ಕೊಂಡು ನಾನು ಇದ್ದೆ ಅಂತ. ಬಟ್ ಫಾರ್ ಮೀ ನನ್ನ ವೆಲ್ ಬೀಯಿಂಗ್ ಮುಖ್ಯ. ಆ್ಯಂಡ್ ಆಲ್ಸೋ ಪೀಸ್ಫುಲ್ ಮೈಂಡ್ ಇರಬೇಕು. ಆ್ಯಂಡ್ ಐ ಆಲ್ವೇಸ್ ಟ್ರೈ ಟು ಕಂಟ್ರಿಬ್ಯೂಟ್ ಸಮಥಿಂಗ್ ಟು ಸೊಸೈಟಿ. ಅದನ್ನ ನೋಡಿದವ್ರಿಗೆ ಏನು ಹುಚ್ಚ ಇವನು, ಇವನಿಗೆ ನೀನು ನೋಡಿ ನೀನು ಹೋಗಪ್ಪ, ಏನಕ್ಕೆ ಸುಮ್ಮನೆ ಈ ಥರ ಎಲ್ಲ, ಆ ಥರ ಎಲ್ಲ ವರ್ಕೌಟ್ ಆಗಲ್ಲ, ಜನಗಳೆಲ್ಲ ಸಪೋರ್ಟ್ ಮಾಡಲ್ಲ, ಹಂಗೆ ಹಿಂಗಂತ. ಬಟ್ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಕೆಲವು ಜನಕ್ಕೆ ನನಗೆ ಗೊತ್ತಿರುತ್ತೆ ನಾನು ಹೆಂಗೆ ಮೈಂಡ್ಸೆಟ್ ಅಂತ. ಸೊ ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಬಿಲ್ಡ್ ಸಮ್ ಐಡೆಂಟಿಟಿ ಫಾರ್ ಮೈ ಸೆಲ್ಫ್. ಆ್ಯಂಡ್ ಸೊ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ, ನಿಮ್ಗೆ ಹೇಳಿ ಇದೆಲ್ಲ ಐಡಿಯಾಗಳೆಲ್ಲ ಚೆನ್ನಾಗಿದೆಯಾ ಅಂತ. ಒಂದು, ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಅಪ್ಪ, ಅಮ್ಮ, ಪಾಪಣ್ಣ, ಅಜ್ಜಿ ಯಾರ್ಯಾರಿದ್ರೆ, ವೀಕ್ಲಿ ಒನ್ಸ್ ಅವ್ರ ವೀಕ್ಲಿ ಟ್ವೈಸ್ ಅವ್ರನ್ನ ಮಾತಾಡಿಸಿ ಅವ್ರದ್ದು ಲೈಫ್ ಸ್ಟೋರಿನ ಒಂದು ಸಣ್ಣ ಒಂದು ಮಿನಿ ಡಾಕ್ಯುಮೆಂಟ್ರಿ ಥರ ಮಾಡಿ ಯೂಟ್ಯೂಬ್ಗೆ ಹಾಕೋಣ ಅಂತ ಇದೇ ಚಾನಲ್ ಹಾಕ್ತೀನಿ. ಆ್ಯಂಡ್ ಬೇಸ್ ಲೈನಲ್ಲಿ ಸುಮ್ಮನೆ ತೋರಿಸೋದ್ಕಿಂತ ನೀವು ಒಂದೊಂದು ಪರ್ಸನಾಲಿಟಿ ಅವ್ರವ್ರ ಹಿಂದೆ ಸಖತ್ ಕಥೆಗಳಿರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಕೇಳಿ ಹೆಂಗಿರುತ್ತೆ ನೋಡೋಣ ಅಂತ ಒಂದು ಅನ್ನಿಸ್ತಾ ಇತ್ತು. ಸೊ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂಥರ ಈ ಥರ ಲೈಫ್ ಸ್ಟೋರೀಸ್ನ ಕ್ರಿಯೇಟ್ ಮಾಡೋಣ. ಮನೆಯಿಂದ ಸ್ಟಾರ್ಟ್ ಮಾಡಿ ಸ್ಟ್ರೇಂಜರ್ಸ್, ಸಮಥಿಂಗ್ ಲೈಕ್ ಇವಾಗ ಈ ಥರ ಏನಪ್ಪ ಐಡಿಯಾ ಏನೋ ಹಳೇದೇ ಇರ್ಬೋದು, ಬಟ್ ಮೇಕಿಂಗ್ ವೇ ಡಿಫ್ರೆಂಟ್ ಆಗಿರಬೇಕಲ್ವ. ಸೊ ಅದೊಂದು ಟ್ರೈ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ಏನೋ ಗೊತ್ತಿಲ್ಲ, ಸಡನ್ನಾಗಿ ಒಂದಿನ ಎದ್ದೆ ಆ್ಯಂಡ್ ಫೆಲ್ಟ್ ಲೈಕ್ ಡೈಲಿ ವ್ಲಾಗಿಂಗು ನನಗಲ್ಲ ಅಂತ. ಬಿಕಾಸ್ ಐ ಆಮ್ ಒಂಥರ ಹೆಂಗೆ ಅಂದರೆ, ನಾನು ತುಂಬ ಕಾಮ್ ಮೈಂಡೆಡ್. ಆ್ಯಂಡ್ ನನ್ನ ವೀಡಿಯೋಸ್ ನೋಡ್ಬೇಕಾದ್ರೆ ನಿಮಗೆ ಒಂಥರ ಏನಪ್ಪ ಕಾಮ್ನೆಸ್ ಕಾಣಿಸ್ತಾ ಇರುತ್ತೆ. ಬಟ್ ವ್ಲಾಗ್ಗೆ ನೀವು ಪರ್ಫಾರ್ಮ್ ಮಾಡ್ತಾನೆ ಇರಬೇಕು. ಸೊ ನನ್ನ ಎನರ್ಜಿ ಸಖತ್ ಡ್ರೈನ್ ಆಗ್ತಾಯಿತ್ತು. ಆ್ಯಂಡ್ ಐ ಆಮ್ ಆಲ್ಸೋ ಪ್ಲ್ಯಾನಿಂಗ್ ಆ್ಯಂಡ್ ಸಮಥಿಂಗ್ ಎಲ್ಸ್, ಐ ಆಮ್ ಬಿಲ್ಡಿಂಗ್ ಸಮಥಿಂಗ್. ಸೊ ಅದಕ್ಕೆ ಕೂಡ ಟೈಮ್ ಕೊಡೋಣ. ಲೈಕ್ ಐ ಆಮ್ ಸ್ಟಿಲ್ ಯಂಗ್, ಐ ಆಮ್ 24. ಆ್ಯಂಡ್ ನಾನು ಏನೇ ಚಾಲೆಂಜಸ್ ಅವ್ರ ಡಿಸಿಷನ್ ತೊಗೊಂಡ್ರು ನೀವು ನನ್ನ ಜೊತೆ ಇರ್ತೀರ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಐ ಆಮ್ ಸಾರಿ ನಿಮ್ಮ ಯಾರಿಗಾದ್ರು ಡಿಸಪಾಯಿಂಟ್ ಆಗಿ ಒಂದು ವಾರದಿಂದ ಏನು ವ್ಲಾಗ್ ಹಾಕಿಲ್ಲ ಹಂಗೆ ಹಿಂಗೆ ಅಂತ. ಬಟ್ ದಿಸ್ ಇಸ್ ದ ರಿಯಾಲಿಟಿ. ಬಟ್ ನಾನು ವ್ಲಾಗ್ ಹಾಕ್ತೀನಿ. ಯಾವ ಥರ ಗೊತ್ತಾ, ಇವಾಗ ನಾನು ಟ್ರಿಪ್ಗೆ ಹೋದೆ ಆ ಥರ ಏನಾದರೂ ಅದೆಲ್ಲ ವ್ಲಾಗ್ಸ್ ಹಾಕ್ತೀನಿ ನಾನು. ಬಟ್ ಡೈಲಿ ವ್ಲಾಗ್ಸ್ ಸದ್ಯಕ್ಕೆ ಐ ಡೋಂಟ್ ಥಿಂಕ್ ಇಟ್ಸ್ ಫಾರ್ ಮೀ. ಲಾಸ್ಟ್ ಸಂಡೇನೂ ನಾನು ಬ್ಯಾಂಗ್ಳೂರ್ಗೆ ಹೊರಟೋಗಿದ್ದೆ. ಅದು ಲಾಸ್ಟ್ ಸಂಡೇ ಬೇರೆ ಎಲ್ಲೋ ಶೂಟ್ಗೆಲ್ಲ ಹೋಗಿದ್ದೆ. ಸೊ ಈ ದಿನ ಮನೇಲಿದ್ದೀನಿ. ತುಂಬ ದಿನ ಆದಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೆ ಬೇರೆ ಆಫೀಸು ಇದು ಅಂತ ಮಾಡಿಕೊಂಡು ಇವಾಗ ಇಲ್ಲಿ ಬಂದಿದ್ದೀನಿ. ಸೊ ಗುಡ್, ಏನಂತೀರ ಅದಕ್ಕೆ, ಲೈಫ್ ಈಸ್ ಗೋಯಿಂಗ್ ಗುಡ್. ಐ ಮೀನ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ಗೋಯಿಂಗ್ ಸಫಿಷಿಯಂಟ್. ಹಂಗಂದರೆ ಹೆಂಗೆ ಹೇಳೋದು, ಸಿಂಪ್ಲಿಸಿಟಿ, ಸಿಂಪಲ್ಲಾಗಿ ಚೆನ್ನಾಗಿ ಹೋಗ್ತಾಯಿದೆ. ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನೀವು ಯಾವುದೇ ಕೆಲಸ ಮಾಡಿದ್ರೆ ನಿಮ್ದು 100% ಇರಬೇಕು. ಆ್ಯಂಡ್ ವ್ಲಾಗಲ್ಲಿ ನಾನು 100% ಕೊಡ್ತಾ ಇದ್ದೋ ಇಲ್ವೋ ಅಂತ ನನಗನ್ನಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನೋಡೋಣ, ಇದನ್ನ ಉಚಿತನ ಅಂತಲೂ ಅಂದ್ಕೋಬೋದು ನೀವೆಲ್ಲ.
ಏನು ಬ್ರೋ ಡೈಲಿ ಬ್ಲಾಗ್ ಮಾಡಿ ಬ್ರೋ ಅಂತ ಹಿಂಗೆಲ್ಲ. ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ಡಿಸಿಷನ್ಸ್. ಆ್ಯಂಡ್ ಐ ನೋ ನಾನು ತುಂಬ ಡಮ್ ಡಿಸಿಷನ್ಸ್ ತೊಗೊಂಡಿದ್ದೀನಿ. ನಾನೇನು ಪರ್ಫೆಕ್ಟ್ ಮ್ಯಾನ್ ಅಲ್ಲವೇ ಅಲ್ಲ ನಾನು ಅಂದ್ಕೊಳ್ಳಿ. ಯಾವ ಥರ ನಾನು ಡಮ್ ಡಿಸಿಷನ್ ತೊಗೊಂಡಿದ್ದೀನಿ ಅಂದರೆ ಏನಪ್ಪ, ಫಸ್ಟು ನಾನು ಯಾವುದು 10th ಮುಗಿದ ತಕ್ಷಣ ಸೈನ್ಸ್ ತೊಗೊಬಿಟ್ಟೆ. ಸೈನ್ಸ್ಗೆ ಹೋಗಿ ನೋಡ್ತೀನಿ, ಅದು ನನಗೆ ಇಷ್ಟನೇ ಆಗಲಿಲ್ಲ, ಸೈನ್ಸ್ ಬಿಟ್ಟೆ. ಆಯಿತು ಅಂದ್ಬಿಟ್ಟು ಆಮೇಲೆ ಆಯಿತು ಆರ್ಟ್ಸ್ ತೊಗೊಂಡು ಆರ್ಟ್ಸ್ ಮಾಡಿ ಏನೇನೋ ಆಗಿ ಕೊನೆಗೆ ಏನೇನೋ ಮಾಡಿ ಸ್ಥಳದಲ್ಲಿದ್ದೀನಿ. ನನಗೆ ಗೊತ್ತು ನನ್ನ ಏನಪ್ಪ, ಸಮ್ಟೈಮ್ಸ್ ಇಟ್ ಪೇಸ್ ಆಫ್, ಸಮ್ಟೈಮ್ಸ್ ಇಟ್ ಡಸಂಟ್ ಪೇ ಆಫ್, ಬಟ್ ಯು ಗಾಟ್ ಅ ಕೀಪ್ ಗೋಯಿಂಗ್ ಬ್ರೋ ಅಲ್ವಾ. ಹಂಗಾಗಿ ಸುಮ್ಮನೆ ಒಂದಿನ ನೆನ್ಸ್ಕೊಂಡು ರಿಗ್ರೆಟ್ ಮಾಡಬಾರ್ದು. ಅದಕ್ಕೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ವ್ಲಾಗನ್ನು ನಾನು ಟ್ರೈ ಮಾಡಿದ್ದೀನಿ. ಸೊ ನಾನು ವ್ಲಾಗ್ ಮಾಡ್ತೀನಿ, ಬಟ್ ಡೈಲಿ ವ್ಲಾಗ್ಸ್ ಮಾಡಲ್ಲ. ಜಸ್ಟ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್, ಏನಾದರೂ ಇಂಪಾರ್ಟೆಂಟ್ ಈವೆಂಟ್ಸ್ ಇದ್ದರೆ ಆ ಥರ ಏನಾದರೂ ಇದ್ದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಂದು ಮೈಂಡಲ್ಲಿ ಅನಿಸುತ್ತೆ ಸುಮ್ಮನೆ ಮಾಡ್ಕೊ ಹೋಗು, ಕನ್ಸಿಸ್ಟೆನ್ಸ್ ಆಗಿರು, ಒಂದಿನ ಪೇ ಆಫ್ ಆಗುತ್ತೆ ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನನ್ನ ಐಡೆಂಟಿಟಿ ಆಗುತ್ತಾ ಅದು ಅಂತ ಅಷ್ಟೆ. ಸೊ ನೋಡೋಣ. ಇಟ್ಸ್ ರೋಡ್ ಇಸ್ ಟಫ್. ಈಸಿಯಾಗಿರೋ ರೋಡು ಈಸಿಯಾಗಿ ಸಿಕ್ಬಿಡುತ್ತೆ, ಬಟ್ ಲಾಟ್ ಆಫ್ ಏನಪ್ಪ ಯೋಚನೆಗಳು ತಲೆಯಲ್ಲಿ, ತುಂಬ ಯೋಚನೆಗಳು. ಆ್ಯಂಡ್ ಆಲ್ಸೋ ನನಗೆ ಕೆಲವು ಜನ ಕಮೆಂಟ್ ಕೂಡ ಮಾಡಿದ್ರಿ, ಮೆಸೇಜ್ ಕೂಡ ಮಾಡಿದ್ರಿ, ಏನಪ್ಪ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕು ಮಾಡಿ ಅಂತ. ನನ್ನ ನೋಡ್ಬಿಟ್ಟು ಡಿಮೋಟಿವೇಟ್ ಅಂತೂ ಆಗಬೇಡಿ. ನಾನಿದು ನನ್ನ ಚಾಯ್ಸಿಂದ ಮಾಡ್ತಾ ಇರೋದು, ಡಿಮೋಟಿವೇಟ್ ಆಗಂತೂ ಅಲ್ವೇ ಅಲ್ಲ. ಬಿಕಾಸ್ ಐ ಜಸ್ಟ್ ಡಿಂಟ್ ಫೀಲ್ ಲೈಕ್ ಏನೋ ನನಗೆ ಡೈಲಿ ವ್ಲಾಗ್ ನನಗಲ್ಲ ಅಂತ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟು ನಿಮ್ಗೇನಾದರೂ ಇದು ಹುಟ್ಟಿದ್ರೆ ನಂಗೆ ಮೆಸೇಜ್ ಕೂಡ ಹಾಕಿದ್ರು. ನಂಗೆ ಮೆಸೇಜ್ ಹಾಕಿ, ನಾನು ನನ್ನ ಕೈಲಿ ಏನು ಇಷ್ಟು ದಿನ ಜರ್ನಿಲಿ ಏನು ಕಲ್ತೀನಿ ಅದನ್ನ ಹೇಳ್ಕೊಡ್ತೀನಿ, ನೀವು ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾಕಂದರೆ ನಾನು ಏನೇ ಒಂದು ಡಿಸಿಷನ್ ತೊಗೊಳ್ಬೇಕು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಲೈಫಲ್ಲಿ. ಸೊ ಇವಾಗ ಮಾತಾಡ್ತಾ ಇದ್ದೀನಿ. ಹೋಪ್ಫುಲಿ ಯು ಗೈಸ್ ವಿಲ್ ಸಪೋರ್ಟ್. ಯು ಗೈಸ್ ಹಂಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ, ಅವ್ರಿಗೆ ದೇ ಆರ್ ವೆರಿ ಎಮೋಷ್ನಲಿ ಮೆಚ್ಯೂರ್ಡ್. ಸೊ ನಿಮ್ಗೆ ಅರ್ಥ ಆಗುತ್ತೆ. ಸೊ ನನ್ನ ಲೈಫ್ ಜರ್ನಿಲಿ ಎಕ್ಸಾಕ್ಟ್ಲಿ ನಾನು 33 ಡೇಸ್ ಮಾಡೋದು. ನಾನು 33 ಡೇಸ್ ಮಾಡಿದ್ದೀನಿ. 33 ಆಲ್ಮೋಸ್ಟ್ 1 ಮಂತ್. ಅದರಲ್ಲಿ 3 ಡೇಸ್ ಮಿಸ್ ಆಗಿತ್ತು. ಸೊ 30 ಡೇಸ್ ಎಕ್ಸಾಕ್ಟಾಗಿ 1 ಮಂತು ಮಾಡಿದ್ದೀನಿ. ನಾನು ತುಂಬ ಕಲ್ತಿದ್ದೀನಿ ಕೂಡ. ನನ್ನ ಏನಂತಾರೆ ಅದಕ್ಕೆ, ಡಿಸಿಪ್ಲಿನ್ ಬಂತು ಲೈಫಲ್ಲಿ. ಆ್ಯಂಡ್ ಏನಂತಾರೆ ಅದಕ್ಕೆ, ಆತ್ಮಸ್ಥೈರ್ಯ ಬಂತು, ಮತ್ತು ವಾಕ್ಚಾತುರ್ಯ ಬಂತು, ಮತ್ತು ಕಾನ್ಫಿಡೆನ್ಸ್ ಬಂತು. ಕಾನ್ಫಿಡೆನ್ಸ್ ಅಲ್ವಾ ಆತ್ಮಸ್ಥೈರ್ಯ? ಬಂತು. ನಮ್ಮಮ್ಮನೂ ಕೇಳ್ತಾಯಿದ್ರು ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ಆದರೆ ಹೇಳಿದೆ ಅಮ್ಮಂಗೆ ಈ ಥರ ಅಂತ. ಅವರು ತುಂಬ ಸಪೋರ್ಟಿವ್ ಆಗಿ ನಿಂಗೆ ಏನು ಇಷ್ಟ ಆಗುತ್ತೆ ಅದು ಮಾಡು ಮಗನೇ ಅಂತ ಹೇಳ್ತಾಯಿದ್ರು. ಸೊ ಆಯಿತು, ಹಂಗೆ ಅಪ್ಪಂಗೂ ಹೇಳಿದೆ, ಅವರು ಓಕೆ ಅಂತ ಹೇಳಿದ್ರು. ಅಕ್ಕ ಕೂಡ ಕಾಲ್ ಮಾಡಿದರು. ಇದಾಗಿತ್ತು, ಯಾಕಂದರೆ ಕಮೆಂಟೆಲ್ಲ ಆಗ್ತಿದ್ರಿ ಅಂತ ಗೊತ್ತಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಏನಂತಾರೆ, ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಸರ್ ಇವನೇನು ನಿಮಗೆ ಎಷ್ಟೋ ನನಗೆ ಬೋರ್ ಆಗಿರ್ಬೋದು ನಾನು ಮಾತಾಡ್ತಿರೋದು ನೋಡಿ. ಇವನೇನು ಬರೀ ಇವನ ಮುಖನೇ ತೋರಿಸ್ತವನೇ, ಹೋಗ್ಬಿಟ್ಟು ಮನೆಯವ್ರನ್ನೆಲ್ಲ ತೋರಿಸಪ್ಪ ಅಂತ. ಲೈಕ್ ಐ ಸೆಡ್, ಡೈಲಿ ಬ್ಲಾಗ್, ನೋ ಡೈಲಿ ಬ್ಲಾಗ್. ಸೊ ಲೈಫ್ ಅಪ್ಡೇಟ್ಸ್ ಅಂದರೆ ಅದೇ ಹೇಳ್ದಂಗೆ, ಕೆಲಸ ಕೂಡ ಚೆನ್ನಾಗಿ ಹೋಗ್ತಾಯಿದೆ, NGO ಕೂಡ ಚೆನ್ನಾಗಿ ಹೋಗ್ತಾಯಿದೆ. ಬಟ್ ಆಫೀಸ್ ಪಾಲಿಟಿಕ್ಸ್ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಗೈಸ್. ಹೆಂಗೆ ಗೊತ್ತಾ, ಸಖತ್ ಅನ್ಕೊಳ್ಳಿ, ಒಂಥರ ಚೆನ್ನಾಗಿದೆ. ಒಂಥರ ಇದನ್ನೆಲ್ಲ ನಾನು ಒಂಥರ ಗೇಮ್ ಥರ ಆಡ್ತಾಯಿದ್ದೀನಿ ನಾನು. ಸೊ ಚೆನ್ನಾಗಿದೆ ಒಂಥರ. ಆ್ಯಂಡ್ ಆಲ್ಸೋ ವರ್ಕ್ ಸ್ವಲ್ಪ ಎಕ್ಟೈಟ್ ಆಗುತ್ತೆ. ನೀವು ಯಾವುದೇ ಕೆಲ್ಸಕ್ಕೆ ಹೋಗಿ ಅವರೇನು ಸ್ಯಾಲ್ರಿ ಕೊಡ್ತಾರೆ ಅದಕ್ಕಿಂತ ಜಾಸ್ತಿನೇ ಇದು ಮಾಡೋಕ್ಕೆ ಏನಪ್ಪ ನಿಮ್ಮಿಂದ ಕೆಲಸ ತಗೊಳಕ್ಕೆ ನೋಡೋದು. ಸೊ
ಆ್ಯಂಡ್ ಆನೆಸ್ಟಾಗಿ ಹೇಳ್ತೀನಿ, ಬೇರೆ ಕಡೆ ಕೆಲಸ ಮಾಡೋದ್ರಿಂದ ನಮ್ದೇನು ಬೇರೆ ಕಡೆ ಬೇರೆಯವ್ನ ಕೆಳಗಡೆ ಕೆಲಸ ಮಾಡೋಕ್ಕೆ ಅದೆಲ್ಲ ಇಲ್ಲ. ಎಲ್ಲದರಲ್ಲೂ ಕಲಿತಾ ಇರಬೇಕು. ಬಿಕಾಸ್ ಲೈಫ್ ಇಸ್ ಎ ಲೆಸನ್. ಲೈಫ್ ಪೂರ್ತಿ ಇಲ್ಲಿ ಏನಾದ್ರು ಕಲಿತಾನೆ ಹೋಗ್ಬೇಕು. ಯಾಕಂದ್ರೆ ನಾನಂತೂ ಏನು ಕಲಿಯೋಕ್ಕಾಗಲ್ಲ. ಯಾರು ಅವ್ರು ಸಾಯೋ ತನಕ ಲೈಫಲ್ಲಿ ಏನು ಕಲ್ತಿದ್ದೀನಿ ಅಂತಲೂ ಆಗೋಕ್ಕಾಗಲ್ಲ. ಅವ್ರು ಏನು ಕಲಿತಾರೆ ಅದ್ರ ಮೇಲೆ ಹೋಗುತ್ತೆ. ಬೇರೆಯವ್ರದ್ದು ಲೈಫ್ ಕಥೆಗಳು ಕೂಡ ನಿಮ್ಮ ಮುಂದೆ ತಂದಿಡೋ ಆಸೆ ತುಂಬ ಇದೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಆತ್ಮ ಆಫ್ಲೈನ್ ವಿಲ್ ಕಮ್ ಬ್ಯಾಕ್ ವಿತ್ ಎ ಬ್ಯಾಂಗ್. ನಿಮ್ಮೆಲ್ಲರ ಸಪೋರ್ಟಿಂದ ಐ ವಿಲ್ ಕಮ್ ಬ್ಯಾಕ್ ಸೂನ್ with different type of content. So till then, see you. Bye bye.